ಹೇಳಿ ಹೇಳಿ ನೀವು ಹೇಳಿ. ಬೈಕ್ ಟ್ಯಾಕ್ಸಿ ಅವ್ರು ಇಲ್ಲದೇ ಇದ್ದಾಗ ನಮ್ಮ ಆಟೋಗಳಿಗೆ ಒಳ್ಳೆ ಬಾಡಿಗೆ ಸಿಗ್ತಾ ಇತ್ತು, ಒಂದಷ್ಟು ಜೀವನ ಮಾಡ್ಕೊಳ್ತಿದ್ರು. ಅವ್ರು ಬರೋವಂಥ ಆದಾಯದಲ್ಲಿ EMI ಕಟ್ಕೊಂಡು ಆ ಗಾಡಿ ರಿಪೇರಿ ಮಾಡಿಸ್ಕೊಂಡು ಅವ್ರ ಜೀವನ ಸಾಗ್ತಾ ಇತ್ತು. ಈ ಬೈಕ್ ಟ್ಯಾಕ್ಸಿ ಯಾವಾಗಿಂದ ಒಕ್ಕರಿಸ್ಕೊಳ್ತೋ ಅವಾಗಿಂದ ಅವರು ಅರೆ ಹೊಟ್ಟೆ ಆಗೋಗಿದೆ. ಅವ್ರು ತಗೊಳ್ಳೋವಂಥ ಸಂಪಾದನೆ ಏನಿದೆಯಲ್ಲ, ಆ ಗಾಡಿ ಒಂದು ಫ್ಯೂಯಲ್ ಎಕ್ಸ್ಪೆಂಡಿಚರ್ ಇರ್ಬೋದು, ಅವರ ದಿನನಿತ್ಯದ ಖರ್ಚುಗಳು ಸಹ ಆಗ್ತಾ ಇಲ್ಲ. ಇವತ್ತು ಅವರು ಪ್ರತಿ ವರ್ಷವೂ ಸಹ ಏನವರು ಟ್ಯಾಕ್ಸ್ ಅಥವಾ ಇನ್ಶೂರೆನ್ಸ್ ಕಟ್ತಾರೆ, ಅದಕ್ಕೆ ಅವರು ಸಾಲ ಮಾಡಿ ಕಟ್ಟಬೇಕಾದಂಥ ಒಂದು ದುಸ್ಥಿತಿ ನಿರ್ಮಾಣ ಆಗೋಗಿದೆ, ಮೊದಲನೇದು. ಎರಡನೇ ಸಮಸ್ಯೆ ಏನು ಅಂತಂದರೆ, ಇವತ್ತೇನೋ ಅವರು ನೆಮ್ಮದಿಯಾಗಿ ಬೆಳಗಿಂದ ಸಂಜೆವರೆಗೂ ದುಡಿದ್ರೆ ತಮ್ಮ ಕುಟುಂಬ ಪೋಷಣೆ ಮಾಡ್ಕೊಳ್ಳೋಷ್ಟು ಆದಾಯ ಬರ್ತಿತ್ತು ಒಂದು ಟೈಮಲ್ಲಿ. ಇವಾಗ ಅದೂ ಇಲ್ಲ. ಈಗೇನಾಗಿದೆ, ಉಚಿತ ಆಗೋಗಿದೆ, ಬಸ್ಸು ಉಚಿತ ಆಗಿದೆ, ಅಲ್ಲೊಂದು ಹೊಡ್ತಾ ಇತ್ತು. ಎರಡನೇದು, ಇವಾಗ ದಿನದಿಂದ ದಿನಕ್ಕೆ ಬೆಲೆಗಳು ಏರಿಕೆ ಆಗ್ತಾ ಇರೋದು ಎರಡನೇ ಹೊಡ್ತಾ ಇತ್ತು. ಮೂರನೇದು, ಅವರ ಗಾಡಿಗಳೇನಿದ್ದಾವೆ ಮೊದಲಿದ್ದಂತಹ ಬೆಲೆ ಇಲ್ಲ, ಇವಾಗ ಬೆಲೆನೂ ಜಾಸ್ತಿ ಆಗಿದೆ, ಫ್ಯೂಯಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. ಒಟ್ಟಾರೆಯಾಗಿ ಅವ್ರು ಬದುಕೋದೇ ಒಂದು ದುಸ್ಥಿತಿ ಆಗಿರುವಂಥ ಈ ಸಂದರ್ಭದಲ್ಲಿ ಈ ಸಾಲದಕ್ಕೆ ಇದ್ಯಾವುದೋ ಒಂದು ಬೈಕ್ ಟ್ಯಾಕ್ಸಿ ಬಂದು ಇರೋ ಅವರ ಬದುಕುಗಳನ್ನು ಕಸ್ಕೊಂಡು ಹೋಗ್ತಾ ಇದೆ ಸರ್. ಇವತ್ತು ಅವರು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡಬೇಕಾದಂಥ ಒಂದು ಅನಿವಾರ್ಯ ಬಂದಿರೋದ್ರಿಂದ ಈ ಬೈಕ್ ಟ್ಯಾಕ್ಸಿ ಫಸ್ಟ್ ಆಫ್ ಆಲ್ ನಿಲ್ಲಬೇಕು. ಇದಕ್ಕೆ ಕೆಲವರು ಹೇಳ್ತಾರೆ ಸರ್, ಅವ್ರ ಪರವಾಗಿ ವಾದ ಮಾಡ್ತಾರೆ, ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಅದು ಇದು ಅಂತ. ನೋಡಿ ಸರ್, ಉದ್ಯೋಗ ಸೃಷ್ಟಿ ಆಗಬೇಕಾದ್ರೆ ಅದು ಲೀಗಲೈಸ್ ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಇವತ್ತು ಅವರು ಟ್ಯಾಕ್ಸ್ ಕಟ್ತಿದ್ದಾರೆ ಸರ್, ಆಟೋದವರು ಟ್ಯಾಕ್ಸ್ ಕಟ್ತಿದ್ದಾರೆ, ಅದರಿಂದ ಸರ್ಕಾರಕ್ಕೆ ಆದಾಯ ಬರ್ತಿದೆ. ಮತ್ತು ಗಾಡಿ ತೊಗೊಳ್ಳುವಾಗ ಪರ್ಮಿಟ್ ಇರ್ಬೋದು ಅಥವಾ ಒಂದು ರೋಡ್ ಟ್ಯಾಕ್ಸ್ ಇರ್ಬೋದು ಕಟ್ತಾ ಇದ್ದಾರೆ, ಅದರಿಂದ ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ. ಅದೇ ಬೈಕ್ ಟ್ಯಾಕ್ಸಿಯಿಂದ ಯಾರಿಗೂ ಆದಾಯ ಬರ್ತಾ ಇಲ್ಲ, ಯಾರೋ ದುಡ್ಡು ಹಾಕಿರೋರಿಗೆ ದುಡ್ಡು ಸಿಗ್ತಾ ಇದೆ ಬಿಟ್ಟರೆ ಬಡವರಾಗೆ ಉಳ್ಕೊಂಡು ಹೋಗ್ತಾ ಇದ್ದಾರೆ ಸರ್. ನಮ್ಮ ಚಾಲಕರ ಉಳಿವಿನ ಪ್ರಶ್ನೆ ಇದು ಬೈಕ್ ಟ್ಯಾಕ್ಸಿ ನಿಲ್ಲಬೇಕು, ಅದು ನಮ್ಮ ಉದ್ದೇಶ ಆಗಿದೆ. ನನ್ನ ಹೆಸರು ಮಂಜುನಾಥ್ ಅಂತ, ಕರ್ನಾಟಕ ಡ್ರೈವರ್ಸ್ ಆ್ಯಂಡ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನಿಂದ ಬಂದಿದ್ದೀನಿ. ಸೊ ಒಟ್ಟಾರೆಯಾಗಿ ಬೈಕ್ ಟ್ಯಾಕ್ಸಿ ನಿಲ್ಲಬೇಕು ಅನ್ನೋದು ನಮ್ಮ ವಾದ ಸರ್. ಥ್ಯಾಂಕ್ ಯು.